ಅಕ್ಷರ ಪಬ್ಲಿಕ್ ಸ್ಕೂಲ್ ವತಿಯಿಂದ ಮಾರ್ಕೆಟ್ ಡೇ. ಜ್ಞಾನದ ಜೊತೆ ದಿನನಿತ್ಯ ಜೀವನದಲ್ಲಿ ನಡೆಯುವ ವ್ಯವಹಾರಗಳ ಅರಿವು ಮೂಡಿಸುವ ಕಾರ್ಯಕ್ರಮ. ಗಂಗಾವತಿ ನಗರದ ಅಕ್ಷರ ಪಬ್ಲಿಕ್ ಸ್ಕೂಲ್ ವತಿಯಿಂದ ಅಕ್ಷರ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರದ ಜ್ಞಾನ ಉಣಬಡಿಸುತ್ತಿದ್ದಾರೆ. ಆದರೆ ನಿಜ ಜೀವನದಲ್ಲಿ ದಿನನಿತ್ಯ ನಡೆಯುವ ವ್ಯವಹಾರದ ಬಗ್ಗೆ ಜ್ಞಾನವಿಲ್ಲದ ಚಿಕ್ಕ ಮಕ್ಕಳಿಗೆ ಈಗಿನಿಂದಲೇ ವ್ಯವಹಾರದ ಅರಿವು ಮೂಡಿಸುವ ಉದ್ದೇಶದಿಂದ ಅಕ್ಷರ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಕ್ಷರ ಪಬ್ಲಿಕ್ ಸ್ಕೂಲ್ ಇದು ಬರೀ ಶಾಲೆ ಅಂದರೆ ತಪ್ಪಾಗಬಹುದೇನೋ. ಯಾಕಂದರೆ ಅದೆಷ್ಟೋ ಶಾಲಾ ಕಾಲೇಜುಗಳು ಫೀಸ್ ಬಂದರೆ ಸಾಕು, ಅದಕ್ಕೆ ತಕ್ಕ ಹಾಗೆ ಶಿಕ್ಷಣ ಕೊಟ್ಟರೆ ಸಾಕು ಅನ್ನೋ ರೀತಿ ಇವೆ. ಆದರೆ ಅಕ್ಷರ ಪಬ್ಲಿಕ್ ಸ್ಕೂಲ್ ಸಂಸ್ಥಾಪಕರು ಮತ್ತು ಕಾರ್ಯದರ್ಶಿಗಳಾದ ಹಿಮಾರೆಡ್ಡಿ ಹಾಗೂ ರವಿ ಚೈತನ್ಯ ರೆಡ್ಡಿಯವರ ಆಲೋಚನೆಗಳೇ ಬೇರೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ದಿನನಿತ್ಯ ಜೀವನದಲ್ಲಿ ನಡೆಯುವ ವಹಿವಾಟುಗಳ ಹಾಗೂ ವ್ಯವಹಾರದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಹೌದು, ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ: ವಿದ್ಯಾರ್ಥಿಗಳಿಗೆ ಜ್ಞಾನದ ಜೊತೆಗೆ ದಿನನಿತ್ಯ ಜೀವನದಲ್ಲಿ ನಡೆಯುವ ಪ್ರಾಪಂಚಿಕ ವ್ಯವಹಾರ ಜ್ಞಾನವೂ ಇರಲಿ ಎನ್ನುವುದು. ಇವತ್ತು ಅಕ್ಷರ ಪಬ್ಲಿಕ್ ಶಾಲೆಯಲ್ಲಿ ಮಾರ್ಕೆಟ್ ಡೇ ಅಂತ ಮಾಡ್ತಾ ಇದ್ದೀವಿ. ಈ ಮಾರ್ಕೆಟ್ ಡೇ ಪ್ರತಿ ವರ್ಷ ನಾವು ಮಕ್ಕಳಿಗೆ ಕಂಪಲ್ಸರಿ ಮಾಡಿಸ್ತೀವಿ. ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ದುಡ್ಡು ಕೊಡ್ತಾರೆ, ಅದನ್ನ ಹೆಂಗ್ ಖರ್ಚು ಮಾಡಬೇಕು, ಎಷ್ಟು ಸೇವ್ ಮಾಡಬೇಕು, ಲಾಭ ಅಂದ್ರೆ ಏನು, ನಷ್ಟ ಅಂದ್ರೆ ಏನು ಅದು ಗೊತ್ತಾಗೋದಕ್ಕೆ ಯಾರು ಯಾವುದೇ ರೀತಿ ಅದ್ರ ಬಗ್ಗೆ ಸಬ್ಜೆಕ್ಟ್ ಇಲ್ಲ. ಈ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ವರ್ಕ್ ಆನ್ ಎಕ್ಸ್ಪೀರಿಯನ್ಸ್ ಇದೆ. ಅಂದ್ರೆ ಅವರು ತಿಳಿಯುವಂತ ಸಾಮಾನುಗಳು, ಇಲ್ಲಾಂದ್ರೆ ಅವರು ತಿಂಡಿ, ಇಲ್ಲಾಂದ್ರೆ ಕಾನ್ಫೆಕ್ಷನರೀಸ್, ಇಲ್ಲಾಂದ್ರೆ ಫ್ಯಾನ್ಸಿ ಐಟಮ್ಸ್ ನೀವು ನೋಡಿದಂಗೆ ಇವೆಲ್ಲ ತಂದು ಇಟ್ಟು ಅವ್ರು ಏನ್ ಮಾಡ್ತಾರೆ, ಅದನ್ನ ಲಾಭಕ್ಕೆ ಸೇಲ್ ಮಾಡ್ತಾರೆ. ಇಲ್ಲೆಲ್ಲ ಪೇರೆಂಟ್ಸ್ ಬರ್ತಾರೆ, ಹೊರನವರು ಬರ್ತಾರೆ, ಬಂದು ಪರ್ಚೇಸ್ ಮಾಡ್ತಾರೆ. ಈಗ ಏನಾಗುತ್ತೆ ಅಂದ್ರೆ, ಈಗ ಅವರು ₹100 ತಂದು ಸಾಮಾನು ತಂದಿಟ್ರೆ ಅದರಲ್ಲಿ ಒಂದು ₹150 ಇಲ್ಲಾಂದ್ರೆ ₹130 ಹಿಂಗ ಅವ್ರಿಗೆ ಎಷ್ಟು ಲಾಭ ಆಗುತ್ತೆ ಅಂತ ನೋಡ್ತಾರೆ. ₹30 ಲಾಭ ಆಗಿರೋದು ಪ್ರಾಫಿಟ್ ಅಂಡ್ ಲಾಸ್ ಅನ್ನೋದು ಕರೀತಾರೆ ಅವರು. ಆಮೇಲೆ ಆ ಬಂದಿರೋ ಲಾಭನ ಏನ್ ಮಾಡ್ಬೇಕನ್ನೋದು ಮತ್ತೆ ಟೀಚರ್ಸ್ ಹೇಳ್ತಾರೆ. ಅವ್ರ ಅಪ್ಪನ ಹತ್ರ ₹100 ಇಸ್ಕೊಂಡು ವಾಪಸ್ ಕೊಡ್ತಾರೆ. ಅದ್ರ ಮೇಲೆ ಬಂದಿರೋ ದುಡ್ಡು ಏನಿರಲ್ಲ, ಯಾವ್ದು ₹30 ₹40 ಬಂದಿರೋ ಪ್ರಾಫಿಟ್ ನ ಆ ಟೀಚರ್ಸ್ ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಈ ರೀತಿ ದುಡ್ಡನ್ನ ಎಷ್ಟು ಖರ್ಚು ಮಾಡ್ಬೇಕು, ಯಾವ ರೀತಿಯಲ್ಲಿ ನಾವು ದುಡ್ಡು ಉಳಿತಾಯ ಮಾಡ್ಬೇಕು, ಈ ಕಾಲಮಾನದಲ್ಲಿ ಹೆಂಗ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ 4ನೇ ಕ್ಲಾಸಿಂದ 9ನೇ ಕ್ಲಾಸ್ಗೆ 4ನೇ ಕ್ಲಾಸಿಂದ 9ನೇ ಕ್ಲಾಸ್ ತನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಆಕ್ಟಿವಿಟಿ, ಇದು ಒಂದು ಒಳ್ಳೆ ಆಕ್ಟಿವಿಟಿ ಆಕ್ಚುಲಿ. ಇದು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ ಮಕ್ಕಳಿಗೆ. ಅವ್ರಿಗೊಂದು ಪೇರೆಂಟ್ಸ್ ಜೊತೆ ಮಾತಾಡೋದಕ್ಕೆ, ಅವ್ರ ತಂದೆ ಐಟಮ್ಗಳ ಸೇಲ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಪೇರೆಂಟ್ಸ್ ಧೈರ್ಯವಾಗಿ ಮಾತಾಡ್ತಾರೆ. ಅವ್ರು ಕೊಟ್ಟರೆ ಚೇಂಜ್, ₹100 ಕೊಟ್ಟರೆ ಅದು ಐಟಮ್ ₹20 ಆದ್ರೆ ₹80 ಎಣಿಸಿ ಅವ್ರು ಕೊಡೋಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಇದು ₹80, ಇದು ₹20, ಇದು ₹30, ಇದು ₹5 ಅನ್ನೋದು ಅವ್ರಿಗೆ ಲೈವ್ ನೋಡುವಾಗ ಅವ್ರಿಗೆ ಗೊತ್ತಾಗುತ್ತೆ. ನಾವು ಶಾಲೆಯಲ್ಲಿ ನಮ್ಗೆ ಮ್ಯಾಥ್ಸ್ ಅಲ್ಲಿ ಇದೆ, ಪರ್ಸೆಂಟೇಜ್ ಮನಿ ಅಂತ ಹೇಳಿ ಒಂದು ಚಾಪ್ಟರ್ಸ್ ಇದಾವೆ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಬರೀ ಬೋರ್ಡ್ ಮೇಲೆ ಬರೀತೀವಿ ಅಷ್ಟೇ. ಈ ₹20 ನಿಮ್ಗೆ ಬಂದಾಗ ಒಂದು ₹10 ನಿಮ್ಗೆ ಅದು ಕಳೆದ್ರೆ ಇನ್ನು ₹10 ನೀವು ಉಳಿಯುತ್ತೆ ಅಂತ ಹೇಳಿ. ಬಟ್ ಇದು ಏನಾಗುತ್ತೆ ಅಂದ್ರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇವ್ರಿಗೆ. ಯಾಕಂದ್ರೆ ಕೈಯಿಂದ ದುಡ್ಡು ಮುಡ್ತಾರೆ, ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ, ಐಟಮ್ ಮಾಡ್ತಾರೆ. ಆಮೇಲೆ ಅವ್ರದ್ದು ಬ್ರೈನ್ ಬಹಳ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಯಾಕಂದ್ರೆ 4 ಜನ ಪೇರೆಂಟ್ಸ್ ಬಂದು ಕೇಳ್ತಿರ್ತಾರೆ, ಸರ್ ಇದು ಕೊಡಿ, ಇದು ಕೊಡಿ. ಅವ್ನು ಒಬ್ಬರಿಗೆ ಐಟಮ್ ಮಾಡಿದ ತಕ್ಷಣ ದುಡ್ಡು ಇಸ್ಕೋಬೇಕು, ಇನ್ನೊಬ್ಬರಿಗೆ ಐಟಮ್ ಕೊಡ್ಬೇಕು, ದುಡ್ಡು ಇಸ್ಕೋಬೇಕು. ಈ ರೀತಿಯಾಗಿ ಫಾಸ್ಟ್ ಬ್ರೈನ್ ಸ್ಟಾರ್ಮಿಂಗ್ ಆಗಿ ಬಹಳ ಫಾಸ್ಟ್ ಆಗಿ ಹುಡುಗರು ಚುರುಕಾಗ್ತಾರೆ ಅನ್ನೋದು ಇದೊಂದು ಉದ್ದೇಶವಾಗಿ ನಮ್ಮ ಅಕ್ಷರ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ನಾವು ಮಾರ್ಕೆಟ್ ಡೇ ನಡೆಸ್ತಾ ಇದ್ದೇವೆ. ಧನ್ಯವಾದಗಳು. ಇದೇ ರೀತಿಯ ತಾಜಾ ಸುದ್ದಿಗಳಿಗಾಗಿ ದಿನನಿತ್ಯ ವೀಕ್ಷಿಸಿ. ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್, ಇದು ನಿಮ್ಮದೇ ಚಾನಲ್. ನಮಸ್ಕಾರ. ಇವತ್ತೇನು ಮಾರ್ಕೆಟಿಂಗ್ ಏನು ಅಕ್ಷರ ಪಬ್ಲಿಕ್ ಸ್ಕೂಲ್ ನಲ್ಲಿ ನಡೆಯುವಂತ ಒಂದು ಮಕ್ಕಳಿಗೆ ಈಗಲಿಂದನೇ ಒಂದು ಕಮರ್ಷಿಯಲ್ ಥಿಂಗ್ಸ್ ವ್ಯವಹಾರದಲ್ಲಿ ಹಾಗೂ ಮುಂದಿನ ಜೀವಮಾನದಲ್ಲಿ ದುಡ್ಡು ಅಂದ್ರೆ ಏನು, ದುಡ್ಡು ಎಣಿಸೋದು ಕೂಡ ಮಕ್ಕಳಿಗೆ ಗೊತ್ತಾಗಲ್ಲ. ಇವತ್ತು ಅವರಿಗೆ ಒಂದು ₹100 ನಾವು ಖರ್ಚಿಗೆ ಕೊಟ್ರೆ ಅದು ₹100 ಅವ್ರಿಗೆ ಹೆಂಗ್ ಖರ್ಚು ಮಾಡ್ಬೇಕು ಗೊತ್ತಾಗಲ್ಲ. ಇವತ್ತು ನಮ್ಮ ಅಕ್ಷರ ಪಬ್ಲಿಕ್ ಏನು ಓನರ್ ಇದ್ದಾರೆ, ಇವರು ಒಂದು ಬೇಸ್ ಆಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಎಲ್ಲಾ ಸ್ಕೂಲ್ನಲ್ಲಿ ಈ ತರ ಒಂದು ಬೆಳವಣಿಗೆ ಆಗ್ಬೇಕು. ಯಾಕಂದ್ರೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು, ನಾಯಕರು ಅಂತ ನಾವೆಲ್ಲರೂ ಹೇಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನ್ಗ ಕೂಡ ಈ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಮಸ್ಕಾರ. Gracias.
ನಮಸ್ಕಾರ. ಇದು ಒಂದು ಅಕ್ಷರ ಮೇಳೆ ಅಂತಾನು ಹೇಳ್ಬಹುದು ನಾವು. ಮಕ್ಕಳಿಗೆ ಅಕ್ಷರ ಪಬ್ಲಿಕ್ ಸ್ಕೂಲ್ ಒಂದು ಒಳ್ಳೆ ಥೀಮ್ ಕಾನ್ಸೆಪ್ಟ್ ಅನ್ನು ಕಲಿಸ್ತಾ ಇದೆ. ವ್ಯವಹಾರ ಜ್ಞಾನ ಹೆಂಗ್ ಮಾಡ್ಬೇಕು, ತಂದೆ ತಾಯಿ ತಮ್ಮ ಜೀವನದಾಗ ಏನ್ ಸಂಘರ್ಷ ಮಾಡಿ ದುಡ್ಡನ್ನು ಗಳಿಸ್ತಾರೆ, ಆ ದುಡ್ಡನ್ನು ಹೆಂಗೆ ನಾವು ಕಷ್ಟಪಟ್ಟು ನಮ್ಮ ತಂದೆ ತಾಯಿ ದುಡ್ಡು ಗಳಿಸ್ತಾರ ಅನ್ನೋದು ಒಂದು ಜ್ಞಾನ ಸಿಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಎಲ್ಲರೊಂದಿಗೂ ಕೂಡ ತುಂಬಾ ಸಂತೋಷದಿಂದ ಇವರು ಈ ಒಂದು ಮಾರ್ಕೆಟ್ ದಿನವನ್ನ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಖುಷಿ ತರುವಂತಹ ದಿನವಾಗಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವಿಲ್ಲಿ ತುಂಬಾ ಮಕ್ಕಳಿಗೆ ಉಪಯೋಗವಾಗ್ತಕ್ಕಂತಹ ಒಂದು ಕೆಲಸವನ್ನ ಇಲ್ಲಿ ಹೇಳ್ತೀವಿ ಮಕ್ಕಳಿಗೆ. ಅದೇ ರೀತಿಯ ಮಕ್ಕಳು ಕೂಡ ನಮ್ಮ ಎಲ್ಲಾ ಟೀಚರ್ಸ್ ಒಂದು ಸಹಾಯದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲೂ ಕೂಡ ಒಂದು ಹವ್ಯಾಸ ಬೆಳೀತದೆ. ಅಂದ್ರೆ ನಾವು ಕೂಡ ಹೇಗೆ ವ್ಯಾಪಾರವನ್ನ ಮಾಡಬಹುದು, ಹೇಗೆ ನಾವು ಅದರಿಂದ ಹೆಚ್ಚಿನ ಒಂದು ಪ್ರಾಫಿಟ್ ಅನ್ನ ಪಡಿಬಹುದು ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ತಿಳಿಸುವಂತಹ ಒಂದು ಶುಭ ಸಂದರ್ಭವಾಗಿದೆ ಅಂತ ಹೇಳಿ ಹೇಳ್ಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.